ನಮಗೂ ರಾಯರ ಆಶೀರ್ವಾದ ಆಗಿದೆ, ಅನುಗ್ರಹ ಆಗಿದೆ ಅಂದರೆ ತಪ್ಪಾಗಲ್ಲ. ಹೇಗೆ ಅಂತ ಕೇಳ್ತೀರಾ? ಈ ವ್ಲಾಗ್ನ ನೀವು ಫುಲ್ಲಾಗಿ ಎಂಡ್ವರೆಗೂ ನೋಡಿ, ನಿಮಗೆ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಶನಿವಾರದ ಬೆಳಗ್ಗೆ ಮಂತ್ರಾಲಯಕ್ಕೆ ಹೊರಡೋಕ್ಕೆ ಶುರು ಮಾಡಿದ್ವಿ. ಯಾವಾಗಲೂ ಹೇಳ್ತಾರಲ್ಲ ಎಲ್ಲರೂ, ರಾಯರು ನಮ್ಮನ್ನು ಕರಿಬೇಕು, ಆವಾಗಲೇ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು ಅಂತ ಅಂದ್ಬಿಟ್ಟು. ಅದೇ ಥರ ಶುಕ್ರವಾರದ ರಾತ್ರಿ ನಾವು ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಎಲ್ಲ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ವಿ ಹೋಗಬೇಕು ಅಂತ ಅಂದ್ಬಿಟ್ಟು. ಅದೇನಾಯಿತು ಅಂತ ಗೊತ್ತಿಲ್ಲ, ರಾಯರೇ ನಮ್ಮನ್ನು ಕರೆದ್ರು ಅನಿಸುತ್ತೆ, ಬಾರಪ್ಪ ನೋಡಬೇಕು ಅಂತ ಅಂದ್ಬಿಟ್ಟು. ಸಡನ್ನಾಗಿ ಏನೂ ಪ್ಲ್ಯಾನ್ ಇಲ್ದಿರೆ ನಾವು ನೈಟೇ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಎದ್ದಿದ್ದಂಗೆ ಪೂಜೆ ಮಾಡಿಕೊಂಡು ತುಂಬ ದೂರ ಟ್ರಾವೆಲ್ ಅಂತ ಅಂದ್ಬಿಟ್ಟು ಗಾಡಿಗೆ ಒಂದು ಪೂಜೆ ಮಾಡಿ, ಗಾಡಿಯಲ್ಲಿದ್ದ ಗಣೇಶನಿಗೂ ವಿಘ್ನ ವಿನಾಶಕನಿಗೂ ಪೂಜೆ ಮಾಡಿ ಅಲ್ಲಿಂದ ನಾವು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊರಡೋಕ್ಕೆ ಬೇಕಾಗಿರೋದು ಗಾಡಿ ಜೊತೆ ಫ್ಯೂಲು. ಅಲ್ಲಿಂದ ನಮ್ಮ ಜರ್ನಿ ಮಂತ್ರಾಲಯದ ಹತ್ತ ಶುರುವಾಯಿತು. ಪವಾಡ ಅಂತ ಅಂದ್ರೂ ತಪ್ಪಾಗಲ್ಲ. ನಾವು ಓವರ್ ನೈಟ್ ಪ್ಲ್ಯಾನ್ ಅಂತ ಆಗಿದ್ದರಿಂದ ತುಂಬ ಜಾಸ್ತಿ ಪ್ಲ್ಯಾನ್ ಮಾಡಿ ಇದು ಮಾಡೋಕ್ಕಾಗಲಿಲ್ಲ. ನಮ್ಮ ಹತ್ರ ಏನೇನಿತ್ತೋ ಅದರಿಂದನೇ ನಾವು ಶುರು ಹಚ್ಕೊಂಡ್ವಿ ನಮ್ಮ ಜರ್ನಿನ. ಬೆಳಗ್ಗೆನೇ ಪೂಜೆ ಮಾಡಿ ಮನೆಯಲ್ಲಿ ಅದ್ರ ಜೊತೆ ಗಾಡಿ ಪೂಜೆ ಮಾಡಿ ನನ್ನ ಮಗಳಿಗೆ ಸ್ವಲ್ಪ ನೆಸೆಸರಿ ಐಟಮ್ಸ್ ಏನೇನಿತ್ತೋ ಅದನ್ನೆಲ್ಲ ತೊಗೊಂಡು ಹೊರಟ್ವಿ. ನಾವು ಇವಳಿಗಿರಲಿ ಅಂತ ಒಂದೆರಡು ಪ್ಲೇ ಐಟಮ್ಸ್ನ ತೊಗೊಂಡ್ವಿ. ಬಟ್ ನೋಡ್ತಾ ಇದ್ದೀರಲ್ಲ, ನನ್ನ ಮಗಳು ಕಾರಲ್ಲಿದ್ದಿದ್ದ ಐಟಮ್ಸ್ನೂ ಇಟ್ಕೊಳ್ಳಲಿಲ್ಲ, ಅವಳು ಆಟ ಸಾಮಾನು ಇಟ್ಕೊಳ್ಳಲಿಲ್ಲ. ಅಮ್ಮನ ಚಪ್ಪಲಿ, ಪ್ಲಾಸ್ಟಿಕ್ ಕಪ್ಗಳು, ಅದ್ರ ಜೊತೆಗೆ ಅಲ್ಲೇ ಬಿದ್ದಿದ್ದಂತಹ ಟ್ಯಾಬ್ಲೆಟ್ಗಳು ಎಲ್ಲ ಇಟ್ಕೊಂಡು ಆಡೋಕ್ಕೆ ಶುರು ಮಾಡಿದ್ಲು. ಮಕ್ಕಳ ಆಟನೇ ಅಷ್ಟೇ ಅಲ್ವಾ, ಆಟ ಆಡೋ ಸಾಮಾನ ಮುಟ್ಟಲ್ಲ, ಯಾವುದರಲ್ಲಿ ಆಟ ಆಡಲ್ಲ ಅಂದ್ಕೊತೀವೋ ಅದ್ರ ಜೊತೆನೇ ಆಟ ಶುರುವಾಯಿತು. ಹಾಗೆ ನಾವು ಜರ್ನಿಯಲ್ಲಿ ಸ್ವಲ್ಪ ಸಾಂಗ್ ಕೇಳಿಕೊಂಡು ಎಲ್ಲರೂ ಆ ರಾಯರನ್ನು ನೆನೆಸ್ಕೊಂಡು ರಾಯರ ಸನ್ನಿಧಿಗೆ ಹೊರಟ್ವಿ. ನಿಜವಾಗ್ಲೂ ಹೇಳ್ತೀನಿ, ನಾವು ಒಂದೆರಡಲ್ಲ ಕಷ್ಟ ಫೇಸ್ ಮಾಡಿದ್ದು. ಒಂದೇನಾಯಿತು ಅಂತ ಅಂದರೆ, ನಾವು ಹೊರಟಿದ್ದು ಬೆಳಗ್ಗೆ ಹೊರಟಿದ್ರಿಂದ ನಮ್ಮ ಮನೇಲಿ ಏನಿತ್ತೋ ಚಿತ್ರಾನ್ನನ ತಿಂದ್ಕೊಂಡು ನಾವಲ್ಲಿಂದ ಹೊರಟ್ವಿ. ಬಟ್ ನನ್ನ ಮಗಳು ಸರಿ ತಿಂದಿರಲಿಲ್ಲ ಅಂತ ಅದನ್ನು ತೊಗೊಂಡು ಹೋದ್ವಿ. ಮಧ್ಯಾಹ್ನಕ್ಕೆ ಶುರುವಾಯಿತು ನೋಡಿ. ಫಸ್ಟ್ ಆಫ್ ಆಲ್ ಒಂದು ಗ್ಯಾಸ್ ಸಿಲಿಂಡರ್ಗಳ ಅಭಾವ ಇರೋದ್ರಿಂದನೋ ಅಥವಾ ಏನು ಅಂತ ಗೊತ್ತಿಲ್ಲ, ನಮಗೆ ಎಲ್ಲೂ ಮಧ್ಯಾಹ್ನಕ್ಕೆ ಊಟ ಸ್ಟಾಪ್ ಓವರು ಸಿಗಲಿಲ್ಲ. ತುಂಬ ಕಷ್ಟಪಟ್ಟು ಆಲ್ಮೋಸ್ಟ್ ನಾವು ಅನಂತಪುರ ಹತ್ರ ಹೋಗೋವರೆಗೂ ನಮಗೇನೋ ಊಟನೇ ಇರಲಿಲ್ಲ ಅಂತ ಹೇಳ್ಬೋದು. ಅದ್ರ ಮಧ್ಯೆ ನಮ್ಮನ್ನ ಆ್ಯಕ್ಟಿವ್ ಆಗಿ ಇಟ್ಟಿದ್ದೀನಪ್ಪ ಅಂತಂದರೆ ರಾಯರನ್ನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಒಂದು ಎಕ್ಸೈಟ್ಮೆಂಟು. ಇನ್ನೊಂದು ನೇಚರು ಚೆನ್ನಾಗಿತ್ತು, ಮೋಡ ತುಂಬ ತಿಳಿಯಾಗಿತ್ತು, ಅಲ್ಲಿ ಬರ್ತಾ ಇದ್ದಂತಹ ಗಾಳಿ ತುಂಬ ಚೆನ್ನಾಗಿತ್ತು ಅಂತ ಕ್ಲೈಮೇಟ್ನ ನಾವು ತುಂಬಾ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಹೋಗೋ ದಾರಿಯಲ್ಲಿ ಇದೊಂದು ಕಿಯಾ ಪ್ಲ್ಯಾಂಟ್ ನೋಡಿದ್ವಿ. ಗೊತ್ತಿಲ್ಲ, ನೋಡಿರೋರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಳ್ಳಿ, ಎಷ್ಟು ದೊಡ್ಡ ಪ್ಲೇಸ್ ಗೊತ್ತಾ. ಹೀಗೆ ಮಾತಾಡಿಕೊಂಡು ನಾವು ಯಾವುದೋ ಒಂದು ರೆಸ್ಟೋರೆಂಟ್ ಸಿಗ್ತಲ್ಲಪ್ಪ ಸದ್ಯಕ್ಕೆ ಏನೋ ಒಂದು ತಿನ್ಕೊಂಬಿಡೋಣ ಅಂತ ಬಂದಿದ್ದ ಜಾಗನೇ ಇದು. ನನ್ನ ನೇಮೆಲ್ಲ ನೆನ್ಪಿಟ್ಕೊಂಡಿಲ್ಲ, ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಊಟ ನಮ್ಗಷ್ಟಿಷ್ಟ ಆಗಲಿಲ್ಲ ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಬಟ್ ಏನು ಸಿಗುತ್ತೋ ಪಾಲಿಗೆ ಬಂದಿದೆ ಪಂಚಾಮೃತ ಅನ್ನೋ ಥರ ಆಯಿತು. ಅಲ್ಲಿಂದ ಮುಂದಕ್ಕೆ ಹೊರಟ್ವಿ. ತುಂಬ ಚೆನ್ನಾಗಿರುವಂತಹ ಇದು ಫೀಲ್ಡ್ ಇತ್ತು. ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಕಾಣಿಸ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಈ ಗಾಡಿ ಮೇಲೆ ರಾಯರಿದ್ದಾರೆ ಅಂತ ಬಂತು. ನಮ್ಗೆ ಅನಿಸಿದ್ದು ಒಂದೇ ಒಂದು ಮಾತು, ಹೌದು ಖಂಡಿತವಾಗ್ಲೂ ರಾಯರಿದ್ದಾರೆ. ಸಡನ್ನಾಗಿ ಈ ಥರ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ನಮ್ಮ ಹಸ್ಬೆಂಡವರು ಮತ್ತು ನಾವು ಆಲ್ಮೋಸ್ಟ್ 2 ವರ್ಷದಿಂದ ಹೋಗಬೇಕು ಅಂತ ಮಾತಾಡ್ಕೊತಾ ಇದ್ವಿ. ಬಟ್ ಯಾವತ್ತೂ ಹೋಗೋಕ್ಕಾಗಲಿಲ್ಲ. ಅಷ್ಟರಲ್ಲೇ ನನ್ನ ಮಗಳದ್ದು ತುಂಟಾಟ ಸ್ಟಾರ್ಟ್ ಆಯಿತು. ಅವಳಿಗೆ ಇವಾಗ ನಡೆಯೋದು ಕಲ್ತಿರೋದ್ರಿಂದ ಅವಳು ತುಂಬ ಓಡಾಡಬೇಕು. ಬಟ್ ಅವಳಿಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಹೋಗಿ ಎಲ್ಲ ತುಂಟಾಟ ಮಾಡ್ಕೊಂಡು ನಾನಿಲ್ಲಿ ತುಂಬ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ವೀಡಿಯೋಸ್ನ. ಯಾಕಂದರೆ ಅವಳ ವಯಸ್ಸು ಮತ್ತೆ ವಾಪಸ್ ಈ ಥರ ಬರೋಲ್ಲ. ಇವಾಗ ಏನಿದ್ದಾಳೋ ಅದನ್ನು ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೆಂಗೋ ಮಾಡಿಕೊಂಡು ಆಲ್ಮೋಸ್ಟ್ 400 ಕಿಲೋಮೀಟ್ರ್ ಓಡಿಸ್ಕೊಂಬಂದರು ನಮ್ಮ ಹಸ್ಬೆಂಡ್ ಒಬ್ಬರೇನೆ. ಅಲ್ಲಿಂದ ಬಂದ್ವಿ. ರೂಮ್ಗಳು ಕಷ್ಟ ಆಯಿತು. ದೇವ್ರ ದಯದಿಂದ ನಮಗೆ ಒಂದು ರೂಮ್ ಸಿಕ್ತು. ಬಂದ್ವಿ, ಫ್ರೆಶ್ ಆಗಿಬಿಟ್ಟು ನಾವು ರಾಯರ ದರ್ಶನಕ್ಕೆ ಹೊರಟ್ವಿ. ನೀವೇ ನೋಡ್ತಾ ಇದ್ದೀರಾ, ಮಂತ್ರಾಲಯಕ್ಕೆ ಬಂದಾದಮೇಲೆ ಸಿಗೋ ನೆಮ್ಮದಿನೇ ಬೇರೆ, ದರ್ಶನ ಆದಮೇಲೆ ಸಿಗೋ ಆನಂದನೇ ಬೇರೆ. ನಿಮ್ಮಲ್ಲಿ ಯಾರ್ಯಾರು ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಈಚೆ ಇದ್ದಂತಹ ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಒಳಗಡೆ ಹೋಗಿ ರಾಯರ ದರ್ಶನ ಮುಗಿಸ್ಕೊಂಡು ನಾವಂತೂ ಒಂದು ಸತಿ ಇಲ್ಲಿ ಬಂದರೆ ಒಂದೊಂದು ಟೈಮ್ಗೆ 2 ಸತಿ 3 ಸತಿ ದರ್ಶನ ಮಾಡ್ತೀವಿ. ಯಾಕೆ ಅಂತ ಗೊತ್ತಿಲ್ಲ, ರಾಯರನ್ನ ಎಷ್ಟು ಕಣ್ ತುಂಬಿಕೊಂಡು ಸಾಕಾಗಲ್ಲ ಅಂತಾರಲ್ಲ ಆ ಥರ.
ಸೊ ನೈಟ್ ವ್ಯೂ ಅಲ್ಲಿ ಈ ತಂದೆ ಗೋಪುರ ಈ ಥರ ಕಾಣಿಸ್ತಾ ಇತ್ತು. ಅಲ್ಲಿ ಹರಿದಿದ್ದಂತಹ ಭಕ್ತಾದಿಗಳ ಸಂಖ್ಯೆ ನಿಮಗೆ ಹೇಳೋಕ್ಕಾಗಲ್ಲ. ನಾನು ಅಷ್ಟು ಜನ ಇದ್ದರು. ನಾವು ಅಂದ್ಕೊಂಡು ಹೋದ್ವಿ ಇವಾಗ ಇನ್ನೂ ಎಕ್ಸಾಮ್ಸ್ ಟೈಮ್ ಅಲ್ವಾ ಇರಲ್ಲ ಅಷ್ಟು ಜನ ಅಂತ. ಬಟ್ ತುಂಬ ಜನ ಬಂದಿದ್ದರು ರಾಯರನ್ನ ನೋಡೋಕ್ಕೆ. ನಾವು ಯಾವಾಗಲೂ ಹೇಳ್ತೀವಲ್ಲ, ರಾಯರಿಗೆ ಎಲ್ಲರೂ ಭಕ್ತರೆ, ಎಲ್ಲೆಲ್ಲಿಂದನೂ ಭಕ್ತರೆ ರಾಯರಿಗೆ ಅಂತ. ಅದೇ ಥರ ಅಲ್ಲಿದ್ದಂತಹ ರಾಯರ ಕೆಲವೊಂದು ಏನು ಹೇಳ್ತಾರೆ ವಸ್ತುಗಳಿತ್ತು. ನಾನು ಅದರದ್ದು ಒಂದು ಗ್ಲಿಮ್ಸ್ ಇರಲಿ, ನಾನು ಫಸ್ಟ್ ಸತಿ ಇಷ್ಟು ಹತ್ರದಿಂದ ತುಂಬ ಟೈಮ್ ಆದಮೇಲೆ ಹೋಗಿ ನೋಡ್ತಾ ಇರೋದು ಅಂತ ಅಂದ್ಬಿಟ್ಟು ನಾನು ಇದನ್ನು ರೆಕಾರ್ಡ್ ಮಾಡಿಕೊಂಡೆ. ಸ್ಪೆಷಲಿ ಈ ಸ್ಟ್ಯಾಚ್ಯೂನ ನೋಡ್ತಾ ಇದ್ರೆ ಅಂತೂ ನನಗೆ ರಾಯರ್ನ ನೋಡೋ ಥರ ಒಂದು ಫೀಲ್ ಬರ್ತಾಯಿತ್ತು. ಸೊ ತುಂಬ ಇಂಪ್ರೆಸ್ ಆದೆ. ಇಂಪ್ರೆಸ್ ಅನ್ನೋ ವರ್ಡ್ ರಾಂಗು, ಬಟ್ ತುಂಬ ಇನ್ನೂ ಮನಸ್ಸಿಗೆ ಆನಂದ ಅನ್ನೋದು ಆಯಿತು. ಇದೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗಿ ನಾನು ಇನ್ನೂ 2 ಸತಿ ದರ್ಶನ ಮಾಡ್ಕೊಂಬಂದೆ. ಜನ ಇದ್ದರು, ಇಲ್ಲ ಅಂತಲ್ಲ. ಬಟ್ 9 ಗಂಟೆ ನೈಟ್ ಟೈಮು, ಕ್ಲೋಸಿಂಗ್ ಟೈಮು ಅಂತಂದ್ಬಿಟ್ಟು ದರ್ಶನ ಬೇಕಾಗ್ತಾಯಿತ್ತು. ಈ ಮಂತ್ರಾಲಯನ ನೋಡೋದೇ ಒಂದು ಸುಂದರ. ಈ ಕಣ್ಗಳಿಗೆ ಸಾಕಾಗ್ತಾ ಇರಲಿಲ್ಲ, ಅಷ್ಟು ಸಖತ್ತಾಗಿ ಆರ್ಕಿಟೆಕ್ಚರ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಈ ಥರ ದೇವಸ್ಥಾನಕ್ಕೆ ಹೋದರೆ ಆರ್ಟಿಕಲ್ಚರ್ಸ್ನ ಎಂಜಾಯ್ ಮಾಡೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮೀನ್ ವೈಲ್ ನನ್ನ ಮಗಳದು ತುಂಟಾಟ ಸ್ಟಾರ್ಟ್ ಆಯಿತು. ಪಾಪ ಈ ಹುಡುಗನ ಬಾಲ್ ಕಿತ್ಕೊಂಡು ನನಗೆ ಬಾಲ್ ಅಂತ ಅವನಿಗೆ ಆಡಿಸ್ಕೊಂಡು ಕೂತ್ಕೊಂಡಿದ್ದು. ಹೋಗಿ ತೊಗೊಂಬಂದು ಕೊಟ್ಟಿದ್ದಾಯಿತು ಅವಳಿಗೆ ಬಾಲ್ ಇರಲಿ ಅಂತ. ಮೀನ್ ವೈಲ್ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ಆಗಲಿ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫೋಟೋ ತೊಗೊಂಡು ಅಲ್ಲಿಂದ ಬಂದ್ವಿ. ಎಲ್ರಿಗೂ ಟಯರ್ಡ್ ಆಗಿತ್ತು, ಅದೇನೋ ನಿಜ. ಮಧ್ಯದಲ್ಲಿ ನನ್ನ ಹಸ್ಬೆಂಡ್ಗೆ ತುಂಬ ಹೀಟ್ ಆಗಿತ್ತು ಡ್ರೈವ್ ಮಾಡಿ ಅಂತ ಅವರೊಂದು ಗೋಲಿ ಸೌಡ ತಗೊಂಡು ಇಲ್ಲೇ ನಾವು ಊಟನ ಮುಗಿಸ್ಕೊಂಡು ಹೊರಟ್ವಿ. ಅದಾದಮೇಲೆ ಮುಂಜಾನೆ ಬೇಗ ಎದ್ದು ನಾವೆಲ್ಲ ರೆಡಿಯಾಗಿ ಮತ್ತೆ ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ. ನಾವು ದರ್ಶನಕ್ಕೆ ಹೋದಾಗ ತುಂಬ ಜನ ಇದ್ದರು. ಭಾನುವಾರ ಬೆಳಗ್ಗೆ ಆದ ಕಾರಣ ನಾನು ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮದು VIP ದರ್ಶನ ಇತ್ತು ಅಂದ್ಬಿಟ್ಟು ಏನು ರೆಕಾರ್ಡಿಂಗ್ ಮಾಡಬಾರ್ದು ಅಂತ ಹೇಳಿದ ಕಾರಣ ನಾನೇನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಐ ರೆಸ್ಪೆಕ್ಟ್ ಮೈ ಗ್ರೌಂಡ್ಸ್. ನಾನು ಏನು ದೇವಸ್ಥಾನದಲ್ಲಿ ಗ್ರೌಂಡ್ಸ್ ಹಾಕಿರ್ತಿರೋ ರೂಲ್ಸು ನಾನು ಫಾಲೋ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿಲ್ಲದೆ ಅಷ್ಟೋ ಇಷ್ಟೋ ತಪ್ಪಾಗಿದ್ದರೆ ನಾನು ಅದನ್ನು ಡಿಲೀಟ್ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತೀನಿ. ಈ ಕಡೆ ಹೊರಗಡೆ ಬಂದು ನೋಡಿದ್ರೆ ನೀವೇ ನೋಡ್ಬೋದು, ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಭಕ್ತಾದಿಗಳು, ಎಲ್ಲಿ ನೋಡಿದ್ರು ರಾಯರ ಮಕ್ಕಳೇ ಅಂತ ಹೇಳ್ಬೋದು. ಸೊ ಎಸ್, ಈ ಥರ ಇತ್ತು ಜನಸಾಗರ ರಾಯರ ಸನ್ನಿಧಾನದ ಮುಂದೆ. ರಾಯರ ದೇವಸ್ಥಾನ ಬೆಳಗ್ಗೆ ಒಂಥರ ಕಾಣಿಸಿದ್ರೆ ಸಂಜೆ ಇನ್ನೊಂಥರನೇ ಕಾಣಿಸುತ್ತೆ. ಇನ್ನು ನನಗೆ ಸಿಕ್ಕಂಥ ಇನ್ನೊಂದು ಗ್ಲಿಮ್ಸ್ ಏನಪ್ಪ ಚಂದದ ಗ್ಲಿಮ್ಸ್ ಅಂತಂದರೆ, ಒಂದು ಪುಟ್ಟಾದ ಮಗು ರಾಯರ ಥರನೇ ಓಡಾಡ್ತಾ ಇತ್ತು. ಐ ಡೋಂಟ್ ನೋ ನನಗೆ ಸಿಕ್ಕಿದೆಯಾ ಗ್ಲಿಮ್ಸ್ ಅಂತ ಅಂದ್ಬಿಟ್ಟು. ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ನಾನು ಇದರಲ್ಲಿ ಹಾಕ್ತೀನಿ. ಸಿಕ್ಕಿಲ್ಲ ಅಂದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದ್ರ ಜೊತೆನೇ ನಾನು ಯಾವಾಗ ಹೋದ್ರೂ ಈ ವಾಲ್ಸ್ ಏನಿದೆಯಲ್ಲ ಆ ಕಡೆ ಈ ಕಡೆ ನಾನು ಇದು ತುಂಬ ನೋಡಿಕೊಂಡು ವಿಷ್ಣುದು ಏನು ದಶಾವತಾರ ಇದೆ ಅದನ್ನು ತುಂಬ ಎಂಜಾಯ್ ಮಾಡಿಕೊಂಡು ಬರ್ತೀನಿ. ಅಲ್ಲಿಂದ ಬಂದ್ವಿ, ಚೆಕ್ಔಟ್ ಮಾಡಿದ್ವಿ. ನನ್ನ ಮಗಳು ಸ್ವಲ್ಪ ಅವಳು ನಡೀಲಿ, ಒಂಚೂರು ಅವಳಿಗೆ ಫ್ರೀ ಟೈಮ್ ಕೊಡೋಣ ಅಂದ್ಬಿಟ್ಟು ಅಲ್ಲೇ ಲಾನ್ ಇತ್ತು. ಆ ಲಾನಲ್ಲಿ ಅವಳನ್ನ ಬಿಟ್ಟೆ. ಅವಳು ಒಂದು ಸ್ವಲ್ಪ ಆಟ ಆಡಿದ್ಲು. ಅವಳಿಗೆ ಹೊಸ ಎಕ್ಸ್ಪೀರಿಯನ್ಸ್ ಈ ಲಾನ್ ಎಲ್ಲಾನು. ಸೊ ಅವಳು ಭಯ ಪಟ್ಕೊಂಡು ಮಮ್ಮಿ ಅಂತ ಓಡ್ ಬಂದ್ಲು. ಅಷ್ಟರಲ್ಲಿ 12 ಗಂಟೆ ಆಗೋಗಿತ್ತು. ಹೊಟ್ಟೆ ಹಸಿತಾ ಇತ್ತು. ಅಲ್ಲಿ ಮತ್ತು ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ನಾವು ಪಂಚಾಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ತುಂಗಭದ್ರಾ ಇದು ಡ್ಯಾಮು ಏನು ಹೇಳ್ತಾರೆ ಅದನ್ನು ಮುಂದೆ ಇರಲಿಲ್ಲ, ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಮ್ಮರ್ ಅಂತಂದು ಬಂದ್ವಿ. ಇಲ್ಲೂ ಕೂಡ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಕೂಡ ತುಂಬ ಭಕ್ತಾದಿಗಳು, ತುಂಬ ಕ್ರೌಡ್ ಇತ್ತು. ನಮಗೆ ಸ್ವಲ್ಪ ಲೇಟೇ ಆಯಿತು ದರ್ಶನ ಆಗಿದ್ದು. ಬಟ್ ಚೆನ್ನಾಗಿ ಅನ್ಸುತ್ತಲ್ಲ ದರ್ಶನ ಆದಮೇಲೆ, ಅದೊಂಥರ ಫೀಲು. ಸೊ ಅದಾದಮೇಲೆ ನಮ್ಮ ಜರ್ನಿ ಟುವರ್ಡ್ಸ್ ಮಧ್ಯದಲ್ಲೇ ಆದಂತಹ ಹಸುಗಳು ಸಿಕ್ಕಿದ್ರು. ನನಗೆ ತುಂಬ ಇಷ್ಟ ಯಾರಾದರೂ ಒಂದು ಗಿಡ್ಡ ಹಸು ಅಂತ ಬರೋದಲ್ಲ, ಅದನ್ನು ಸಾಕಬೇಕು ಅಂತ. ನೋಡೋಣ ಫ್ಯೂಚರಲ್ಲಿ ದೇವ್ರ ದಯೆಯಿಂದ ಸಾಕೋ ಥರ ಆದರೆ ನನಗೆ ಖುಷಿ ಆಗುತ್ತೆ ಅಂತ ನಾನು ಹೇಳ್ಬೋದು. ನನಗೆ ನಾಯಿ ಅದು ಇದು ಸಾಕೋದಕ್ಕಿಂತ ಈ ಥರ ಗಿಡ್ಡ ಹಸುಗಳು ಸಾಕೋಕ್ಕೆ ಇಷ್ಟ. ಆಲ್ರೆಡಿ ಇದೊಂದು ರೆಕಾರ್ಡ್ ಮಾಡಿಕೊಂಡೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಈ ಒಂದು ವೆಹಿಕಲಲ್ಲಿ. ಹಬ್ಬ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ನಾವು 150 ಜನ ಇದ್ದೀವಿ ಅಂತ. ಕೇಳಿಬಿಟ್ಟೆ ಶಾಕ್ ಆಗೋಯ್ತು.
ಅಲ್ಲಿಂದ ಬರಬೇಕಾದ್ರೆ ನಾರ್ತ್ ಕರ್ನಾಟಕ ಫೇಮಸ್ಸೇ ಅದು ಅವರ ಮೆಣಸಿನ್ಕಾಯಿಗಳಿಗೆ. ಮೆಣಸಿನ್ಕಾಯಿಗಳ ರಾಶಿ ರಾಶಿ ಹಾಕ್ಕೊಂಡಿದ್ರು. ಬಟ್ ಎಲ್ಲ ಕಡೆ ಮಾರಲ್ಲ ಅಂತ ಹೇಳ್ತಾಯಿದ್ರು. ನಮಗೆ ಲಕ್ಕಿಲಿ ಒಂದು ಪ್ಲೇಸ್ ಸಿಕ್ತು, ಫ್ರೆಶ್ ಆಗಿ ಮೆಣಸಿನ್ಕಾಯಿ ಮಾರುವಂಥ ಪ್ಲೇಸು. ಸಾಂಬಾರ್ ಪೌಡ್ರಿಗೆ, ಧನಿಯಾ ಪೌಡರ್ಗೆ, ಚಿಲ್ಲಿ ಪೌಡರ್ಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವಲ್ಪ ಅಲ್ಲಿಂದ ನಾವು ತೊಗೊಂಡು ಹೊರಟ್ವಿ ಅಲ್ಲಿಂದ. ತುಂಬ ಜನ ನಮ್ಮ ಜೊತೆ ಅಲ್ಲಿ ಬಂದಿದ್ದರು ಶಾಪ್ ಮಾಡೋದಕ್ಕೆ. ನೀವು ನೋಡ್ತಾ ಇದ್ರಲ್ಲ, ನಮ್ಮ ಅತ್ತೆ ತಗೋತಾ ಇದ್ದಾರೆ, ಅಲ್ಲೇ ಇದ್ದಂತಹ ಇನ್ನೊಬ್ಬರು ಕೂಡ ತಗೋತಾ ಇದ್ದಾರೆ. ಇದು ಕಪ್ಪು ಮಣ್ಣು ಏನಕ್ಕೆ ಕಪ್ಪಿರುತ್ತೆ ಅಂತ ಗೊತ್ತಿಲ್ಲ. ಬಳ್ಳಾರಿ ಈ ಕಡೆ ಸೈಡೆಲ್ಲ ಮಣ್ಣು ಯೂಶಲಿ ಕಪ್ಪಾಗೇ ಇರುತ್ತೆ. ನಾನು ಕೈಯಲ್ಲೂ ಇಟ್ಕೊಂಡು ನೋಡಿದೆ, ನಾರ್ಮಲ್ ಮಣ್ಣು, ಬಟ್ ಇಟ್ ಇಸ್ ಜಸ್ಟ್ ದ್ಯಾಟ್ ಕಪ್ಪಗಿರುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇವ್ರ ಜೊತೆ ಸ್ವಲ್ಪ ಮಾತುಕತೆ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ತುಂಬ ಹುಷಾರಾಗಿರ್ಬೇಕಾಗತ್ತೆ ಈ ಥರ ಏನು ಮೆಣಸಿನ್ಕಾಯಿ ಜೊತೆ ಹ್ಯಾಂಡಲ್ ಮಾಡಬೇಕಾದ್ರೆ. ತುಂಬ ಒಳ್ಳೆ ಜನ ಇವರು ಅಂತಲೂ ಹೇಳ್ಬೋದು. ತುಂಬ ಖುಷಿಯಾಯಿತು ಇಲ್ಲಿರೋರನ್ನ ಮೀಟ್ ಮಾಡಿ. ಸೊ ಅಲ್ಲಿಂದ ನಾವು ಹೊರಟು ಬ್ಯಾಂಗ್ಳೂರು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು. ಅದಾದಮೇಲೆ ಬರಬೇಕಾದಂಥ ಒಂದು ಸ್ಮಾಲ್ ಸರ್ಪ್ರೈಸ್ ಏನು ಗೊತ್ತಾ, ರಾಯರಾದಮೇಲೆ ನಮಗಿಲ್ಲಿ ಚಾಮುಂಡಿ ತಾಯಿ ಹೋಗುವಂತಹ ಅಂಬಾರಿ ಎತ್ಕೊಂಡು ಹೋಗ್ತಾಯಿದ್ರು. ಐ ಡೋ ಇಟ್ ಇಸ್ ನಾಟ್ ರಿಯಲ್, ಬಟ್ ಸ್ಟಿಲ್ ನಮಗೊಂಥರ ಖುಷಿ ಅಲ್ವಾ ಇದೆಲ್ಲ ನೋಡೋದಕ್ಕೆ. ಸೊ ಖುಷಿ. ಅದಾದಮೇಲೆ ನಮಗೆ ಅಂಬಾರಿ ಟೈಮಲ್ಲಿ ಇದು ಬರುತ್ತಲ್ಲ ಬಸ್ಸು, ಅದೆಲ್ಲನೂ ಕಾಣಿಸ್ತಾ ಇತ್ತು. ನಾವು ಅಂದ್ಕೊತಾ ಇದ್ವಿ ಮೇ ಬಿ ನಾವು ನೆಕ್ಸ್ಟು ಮೈಸೂರಿಗೆ ಹೋಗ್ತೀವಿ ಅಂತ, ಗೊತ್ತಿಲ್ಲ ಹೋಗ್ತೀವಾ ಅಂತ. ಸೊ ಈ ಥರ ಇತ್ತು ನಮ್ಮ ಮಂತ್ರಾಲಯದ ದರ್ಶನ ಪ್ಲಸ್ ವ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೈ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್.